ಈ ಕಳ್ಳಭಟ್ಟಿಯ ಕಳ್ಳಬೇಟೆ ಅತ್ಯಂತ ಅಪಾಯಕಾರಿಯಾಗಿರುವಂಥ ರಹಸ್ಯ ಕಾರ್ಯಾಚರಣೆ. ನಾವು ಈ ಖದೀಮರ ಬಣ್ಣ ಬಯಲು ಮಾಡಬೇಕು ಅಂತ ಕಾಡು ಮೇಡು ಸಿತ್ತಿ ಒಂದಿಷ್ಟು ಸಾಕ್ಷಿಗಳನ್ನು ಸಂಗ್ರಹಿಸಿದ್ವಿ. ಆದರೆ ನಮಗೆ ಪಕ್ಕಾ ಮಾಹಿತಿ ಬಂದಿದೆ, ಸಕಲೇಶಪುರದ ಹೆತ್ತೂರಲ್ಲಿ ಕಳ್ಳಭಟ್ಟಿಯನ್ನು ತಯಾರಿಸ್ತಿದ್ದಾರೆ ಅಂತ. ಅದಕ್ಕಾಗಿ ಅವರ ರಹಸ್ಯ ಕಾರ್ಯಾಚರಣೆ ಮಾಡಲು ನಮ್ಮ ತಂಡ ರೆಡಿಯಾಗಿದೆ. ಈಗ ಆ ತಂಡ ನೇರವಾಗಿ ಕಾಡಿಗೆ ಹೋಗುತ್ತೆ. ಅಲ್ಲಿ ಯಾವ ರೀತಿಯ ಒಂದು ಕಳ್ಳಭಟ್ಟಿಯನ್ನು ತಯಾರಿಸ್ತಾರೆ ಅನ್ನೋದನ್ನು ಈ ತಂಡ ಪತ್ತೆ ಹಚ್ಚಲಿದೆ. ಅವರು ತಮ್ಮ ಪ್ರಾಣವನ್ನು ಪಣಕ್ಕಿಟ್ಟು ಈಗ ಕಾಡೊಳಗೆ ನುಗ್ತಿದ್ದಾರೆ. ಕಳ್ಳಭಟ್ಟಿಗೇಕೆ ಬೀಳುತ್ತಿಲ್ಲ ಬ್ರೇಕ್? ಭಯ ಬೀಳ್ತಿದ್ದಾರ ಅಬಕಾರಿ ಅಧಿಕಾರಿಗಳು? ಈ ಪ್ರಶ್ನೆಯನ್ನ ಕೊಡಗು, ಹಾಸನ, ಮಂಡ್ಯ ಜಿಲ್ಲೆಯ ಜನರು ಸರ್ಕಾರಕ್ಕೆ ಕೇಳ್ತಿದ್ದಾರೆ. ಯಾಕಂದ್ರೆ ಈ ಕಳ್ಳಭಟ್ಟಿ ಖದೀಮರು ರಾಜಾರೋಷವಾಗಿ ದಂಧೆ ನಡೆಸಿದ್ರು, ಅಬಕಾರಿ ಇಲಾಖೆಯವರು ಮಾತ್ರ ಅವರ ಹತ್ರನೂ ಸುಳಿತಿಲ್ಲ. ಇದರಿಂದ ಹಾನಿಯಾಗುತ್ತೆ ಮೇಡಮ್. ಇದಕ್ಕೆ ಯೂರಿಯಾ, ಅಮೋನಿಯಂ ಸಲ್ಫೇಟ್ ಎಲ್ಲ ಹಾಕಿ ಕಾಯಿಸ್ತಾ ಇದ್ದಾರೆ. ಬೇಗ ಸ್ಪಿರಿಟ್ ಬರಲಿ, ಜನಗಳಿಗೆ ಬೇಗ ಮತ್ತು ಬರಲಿ ಅನ್ನೋ ಉದ್ದೇಶಕ್ಕಾಗಿ ಅಮೋನಿಯಂ ಸಲ್ಫೇಟ್ ಹಾಕ್ತಿದ್ದಾರೆ. ಇದರಿಂದ ತುಂಬ ಎಫೆಕ್ಟ್ ಆಗ್ತಾಯಿದೆ, ಬಾಡಿ ಬೇಗ ರೋಗಗ್ರಸ್ತರಾಗಿ ಜನಗಳು ಸಾಯ್ತಾ ಇದ್ದಾರೆ. ಅಬಕಾರಿಯವರು ವರ್ಷಕ್ಕೆ ಒಮ್ಮೆ ಮುಂದೆ ಹಿಂದೆ ಬೇರೆ ಸರ್ಕಾರ ಇದ್ದಾಗ ವಾರಕ್ಕೆ 3-4 ಸರಿ ಒಂದು ವಿಲೇಜಿಗೆ ನುಗ್ತಿದ್ರು. ಈ ಕಾಂಗ್ರೆಸ್ ಸರ್ಕಾರ ಬಂದಮೇಲೆ ಒಬ್ಬರು ವಿಲೇಜ್ಗಳಿಗೆ ಬರ್ತಾಯಿಲ್ಲ, ವೆಹಿಕಲಲ್ಲಿ ಬಂದು ಯಾರನ್ನೂ ಟಚ್ ಮಾಡ್ತಾಯಿಲ್ಲ. ಅಬಕಾರಿ ಅಧಿಕಾರಿಗಳ ಉದಾಸೀನ ಧೋರಣೆಯಿಂದ ನಮ್ಮ ರಾಜ್ಯದಲ್ಲಿ ಕಳ್ಳಭಟ್ಟಿ ಕುಡಿದು 100 ಮಂದಿ ಸಾಯುತ್ತಲೇ ಇದ್ದಾರೆ. 100 ಕುಟುಂಬಗಳು ಬೀದಿಗೆ ಬೀಳುತ್ತಿವೆ. ನಾವು ಬೇಡ ಅಂದ್ರೂ ಕೇಳ್ತಿದ್ದಿರಲಿಲ್ಲ, ಕಳ್ಳಭಟ್ಟಿನೇ ಕುಡ್ತಿರು ಅಂದ್ರೆ ಅದೇ ಥರ ನಾನು ಏನಾರು ಆ ಥರ ಕುಡ್ಕೊಂಡಿದ್ದೀರೆ ನಾನು ಉಳಿತಿದ್ದಿಲ್ಲ ಸರ್. ನನ್ನ ಮಕ್ಕಳು ಎಲ್ಲೆಲ್ಲ ಏನೋ ಒಂಥರ ಭಿಕ್ಷೆ ಬೇಡ್ಕೊಂಡು ಹೋಗಬೇಕಾಗಿತ್ತು. ಆ ಪರಿಸ್ಥಿತಿಯಲ್ಲಿ ಆಗಿತ್ತು. ಇಲ್ಲಿವರೆಗೇನೆ ಆಗಿದ್ದಾಯಿತು, ಇಲ್ಲಿವರೆಗೆ ಕಾಯಿಸಿದಾಯಿತು. ಇನ್ನು ಮುಂದಕ್ಕಾರು ಕಾಯಿಸ್ಬಾರ್ದು. ನಾವೆಂತೂ ಹಾಳಾದ್ವಿ, ನಮ್ಮ ಮಕ್ಕಳು ಹಾಳಾದ್ವಿ ಅಂತ ಇನ್ನು ಇದು ಇರೋ ಜನಗಳಿಗಾರು ಒಳ್ಳೇದಾಗಲಿ ಅಂತ ನಾವು ಕೇಳ್ತಿರೋದು ಅಷ್ಟೇ. ಈ ಕರಾಳ ಸತ್ಯವನ್ನ ನಮ್ಮ ರಾಜ್ಯ ಸರ್ಕಾರಕ್ಕೆ ತಿಳಿಸಬೇಕು ಹಾಗೂ ಅಬಕಾರಿ ಸಚಿವರನ್ನ ಎಚ್ಚರಿಸಬೇಕು ಅಂತಲೇ ಸುವರ್ಣ ನ್ಯೂಸ್ನ ಕವರ್ ಸ್ಟೋರಿ ತಂಡ ತನ್ನ ಪ್ರಾಣವನ್ನ ಪಣಕ್ಕಿಟ್ಟು ಸಕಲೇಶಪುರದ ಹೆತ್ತೂರಿನ ಆ ನೀಲಗಿರಿ ತೋಪಿಗೆ ಹೊರಟೇ ಬಿಡ್ತು. ಕವರ್ ಸ್ಟೋರಿ ಬಲೆಗೆ ಖದೀಮರು, ಭರ್ಜರಿ ದಂಧೆ ಮಾಡ್ತಿದ್ರು ಕಳ್ಳರು. ನಮ್ಮ ರಹಸ್ಯ ಕಾರ್ಯಾಚರಣೆಯ ತಂಡ ಧೈರ್ಯವಾಗಿ ಕಳ್ಳಭಟ್ಟಿ ದಂಧೆಕೋರರ ಅಡ್ಡದೊಳಗೆ ನುಗ್ಗಿ ಕಾರ್ಯಾಚರಣೆ ಮಾಡಿತು. ಇದೆ ಪಕ್ಕದ ಈ ಹೆತ್ತೂರು ಪಕ್ಕದಲ್ಲಿ ನಾವು ಮಾತಾಡೋಕೆ ಬಂದಿದ್ದಣ್ಣ, ನಾವೇನು ಬೇರೆಯವರಲ್ಲ. ಫೋನ್ ಮಾಡ್ಕೊಡ್ತೀನಿ, ಅಣ್ಣ ನಮಗೆ ಸ್ವಲ್ಪ ಸರಾಯಿ ಬೇಕಾಗಿತ್ತು, ಅದೊಂದು ತಗೊಂಡೋಗೋಣ, ಫಂಕ್ಷನ್ ಇದೆ, ಸಿಗುತ್ತೆ ಅಂತ ಹೇಳಿ ಕಳ್ಸಿದ್ರಣ್ಣ. ಆದ್ರೆ ಈ ಖದೀಮರನ್ನ ಲೈವ್ ಆಗಿ ಕ್ಯಾಮ್ರಾದಲ್ಲಿ ಶೂಟ್ ಮಾಡಬೇಕು ಅಂತ ನಾವು ಕ್ಯಾಮ್ರಾ ಹಿಡಿದು ನುಗ್ಗೇ ಬಿಟ್ವಿ. ಕಳ್ಳಭಟ್ಟಿ ಕಳ್ಳರು ತುಂಬಾನೇ ಡೇಂಜರಸ್ ಆಗಿರ್ತಾರೆ. ಅವ್ರನ್ನ ಹಿಡಿಯೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಆದರೂ ಕೂಡ ನಾವು ನಮ್ಮ ಪ್ರಯತ್ನ ಮಾಡಿದ್ವಿ. ಈಗ ಇಲ್ಲಿರುವಂತಹ ಪಕ್ಕಾ ಮಾಹಿತಿಯನ್ನು ನಾವು ಅಬಕಾರಿ ಇಲಾಖೆಯವರಿಗೆ ಕೊಡೋಣ. ಇಲ್ಲಿ ನೀವು ಗಮನಿಸಿದ್ರೆ, ಈ ಜಾಗವನ್ನು ಗಮನಿಸಿದ್ರೆ ಎಷ್ಟೊಂದು ಕೆಟ್ಟದಾಗಿ, ಎಷ್ಟೊಂದು ಒಂದು ವಿಷಕಾರಿಯಾಗಿ ಈ ಒಂದು ಕಳ್ಳಭಟ್ಟಿನ ತಯಾರಿಸ್ತಾರೆ ಅನ್ನೋದಕ್ಕೆ ಸಾಕಷ್ಟು ಪುರಾವೆಗಳಿವೆ. ಇನ್ನೊಂದೇನೆಂದರೆ ಇಲ್ಲಿ ಸಾಕಷ್ಟು ಕೆಮಿಕಲ್ಗಳನ್ನೆಲ್ಲ ಕೂಡ ಬಳಸ್ತಾರೆ. ನೋಡಿ, ಇದಕ್ಕೆ ಸಾಕಷ್ಟು ಪ್ರೂಫ್ಗಳಿವೆ. ಇನ್ನು ಯೂರಿಯಾನೂ ಇದೆ ನೋಡಿ, ಇಲ್ಲಿ ಯೂರಿಯಾ ಕೂಡ ಇದೆ. ಈ ಯೂರಿಯಾ, ಅಮೋನಿಯಂ ಸಲ್ಫೇಟ್ ಕಿಕ್ ಬರಬೇಕು, ಅಡಿಕ್ಷನ್ ಆಗಬೇಕು ಅನ್ನೋ ರೀತಿಯಲ್ಲಿ ಇದು ಮಾಡ್ತಾರೆ. ನೋಡಿ, ಈಗ ಆಲ್ರೆಡಿ ಇದರಲ್ಲಿ ನೋಡಿ ಈ ರೀತಿ ಕಳ್ಳಭಟ್ಟಿನ ತಯಾರಿಸ್ತಾರೆ. ಆಮೇಲೆ ಇದು ಲಿಟ್ರಲಿ ಕೂಡ ಜನರಿಗೆ ವಿಷ ಕುಡಿಸುವಂಥ ಒಂದು ದಂಧೆ. ಅಷ್ಟೊಂದು ಇದನ್ನು ಕುಡಿದ್ರೆ ಒಂದು ಮನುಷ್ಯ 2-3 ವರ್ಷಕ್ಕೆ ಅವನ ಕರಳೆಲ್ಲ ಸುಟ್ಟು ಹೋಗ್ಬಿಡುತ್ತೆ, ಬಾಡಿ ಎಲ್ಲ ಹಾಳಾಗ್ಬಿಡುತ್ತೆ. ಇಂಥ ಒಂದು ವಿಷಪೂರಿತ ದಂಧೆ ನಮ್ಮ ರಾಜ್ಯದಲ್ಲಿ ನಡೀತಿದೆ. ಆದರೆ ಅಬಕಾರಿ ಇಲಾಖೆಗಳು ಮಾತ್ರ ನಿದ್ದೆ ಮಾಡ್ತಿದ್ದಾರೆ. ಈ ಕಳ್ಳ ಬೇಟೆಯನ್ನ ನಿಜವಾಗ್ಲೂ ಮಾಡಬೇಕಾಗಿರೋದು ಅಬಕಾರಿ ಇಲಾಖೆ ಅಧಿಕಾರಿಗಳು. ಈಗಲಾದ್ರೂ ಈ ಅಧಿಕಾರಿಗಳು ಎಚ್ಚೆತ್ತು ಈ ಕಳ್ಳಭಟ್ಟಿ ದಂಧೆಕೋರರ ವಿರುದ್ಧ ಕ್ರಮ ಕೈಗೊಳ್ಳಲಿ. ಇಲ್ಲದಿದ್ರೆ ಮುಂದೊಂದು ದಿನ ಭಾರೀ ದುರಂತ ಕಾದಿದೆ, ಎಚ್ಚರ. ನೋಡಿದ್ರಲ್ಲ ಸ್ನೇಹಿತರೆ, ಯಾವ ರೀತಿ ಕಳ್ಳಭಟ್ಟಿ ದಂಧೆ ನಮ್ಮ ಜನರಿಗೆ ವಿಷ ಕುಡಿಸಿ ರಾಜಾರೋಷವಾಗಿ ನಡೀತಿದೆ ಅಂತ. ನಮ್ಮ ರಾಜ್ಯ ಸರ್ಕಾರವು ನಾವು ಸಾರಾಯಿ ನಿಷೇಧಿಸಿದ್ದೀವಿ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತಿದೆ. ಆದರೆ ಕೊಡಗು, ಚಿಕ್ಕಮಗಳೂರು, ಹಾಸನ ಮುಂತಾದ ಜಿಲ್ಲೆಗಳಲ್ಲಿ ಗಲ್ಲಿ ಗಲ್ಲಿಯಲ್ಲಿ ಈ ಕಳ್ಳಭಟ್ಟಿ ದಂಧೆ ನಡೀತಿದೆ. ಈ ಮಾಫಿಯಾಕ್ಕೆ ಬ್ರೇಕ್ ಹಾಕೋರು ಯಾರು ಮುಖ್ಯಮಂತ್ರಿಗಳೇ? ಇದು ಈ ಹೊತ್ತಿನ ಕವರ್ ಸ್ಟೋರಿ. ಮುಂದೊಂದು ಸ್ಫೋಟಕ ಸುದ್ದಿಯೊಂದಿಗೆ ಮತ್ತೆ ಶುಕ್ರವಾರ ಬರ್ತೀನಿ.
ಅಲ್ಲಿವರೆಗೆ ನಿಮ್ಮ ಸುತ್ತಮುತ್ತಲೇ ಏನಾದರೂ ಅಕ್ರಮ, ಅನಾಚಾರ, ಭ್ರಷ್ಟಾಚಾರ ನಡೀತಿದ್ರೆ ನಮ್ಮ ಈ ವಿಳಾಸಕ್ಕೆ ಬರೆಯಿರಿ. ಕವರ್ ಸ್ಟೋರಿ ವಿಭಾಗ, ಸುವರ್ಣ ನ್ಯೂಸ್ 24/7, ನಂಬರ್ 36, ಕ್ರೆಸೆಂಟ್ ರಸ್ತೆ, ಶಿವಾನಂದ ಸರ್ಕಲ್, ಬೆಂಗಳೂರು 1. ನಮ್ಮ ಇಮೇಲ್ ವಿಳಾಸ coverstory@suvarnanews.in. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾರೆ ಸುವರ್ಣ ನ್ಯೂಸ್.